ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ನಾವು ಈ ಒಂದು ವಿಡಿಯೋನಲ್ಲಿ ಸೆಕೆಂಡ್ PUC ಇಂಗ್ಲೀಷ್ ಗ್ರಾಮರ್ ಕ್ವಶನ್ ನಂಬರ್ 31 ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ರೇಟಿಂಗ್. ಓಕೆ, ನಾವು ಸುಲಭವಾಗಿ 4 ಅಂಕವನ್ನು ಪಡೆದುಕೊಳ್ಳಬಹುದು. ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಕ್ವಶನ್ ಕೇಳಿ ಸ್ನೇಹಿತರೆ, ಏನಿಲ್ಲ ಇಲ್ಲಿ ಏನು ಬ್ರಾಕೆಟ್ನಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಇಲ್ಲಿ ಬ್ರಾಕೆಟ್ನಲ್ಲಿ ಕೊಟ್ಟಿರ್ತಾರಲ್ಲ, 4 ಬ್ರಾಕೆಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ. ಇದು ಏನು ಒಂದು ಒಳಗೊಂಡಿದೆ. ಓಕೆ, ಇಲ್ಲಿ 2 ಫ್ರೆಂಡ್ಸ್ ಆ್ಯಟ್ ಕಾಲೇಜ್ ಅಂತ ಇದೆ. ಓಕೆ, ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದು ಕೊಡ್ಬೋದು ಅಥವಾ ಕೊಡಲಿಲ್ಲ ಅಂದರೂ ಕೂಡ ನಾವು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ ಸಂಪೂರ್ಣ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಏನು ಈ ರೀತಿ ಎಲ್ಲ ಕೊಟ್ಟಿರ್ತಾರಲ್ಲ ಎಲ್ಲ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನು ಡ್ಯಾಶ್ ಕೊಟ್ಟಿದ್ದಾರಲ್ಲ ಇಲ್ಲಿ ಏನು ತುಂಬಬೇಕಂತ ನಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ನಾವು ಕನ್ನಡದಲ್ಲೇ ಅರ್ಥ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಬರೀಬೇಕು ಅಷ್ಟೇ, ಮತ್ತೇನಿಲ್ಲ. ಈಸಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ ಒಂದು ಡೈಲಾಗ್ ರೇಟಿಂಗ್ನಲ್ಲಿ ನಾನು 4 ಅಂಕವನ್ನು ಪಡೆದುಕೊಳ್ಳಬಹುದು. ಇಲ್ಲಿ ನೋಡಿ, 2 ಫ್ರೆಂಡ್ಸ್ ಆ್ಯಟ್ ಕಾಲೇಜ್ ಅಂತ ಇದೆ. ಓಕೆ, ಇದು ಈ ರೀತಿ ಒಂದು ಕನ್ವರ್ಸೇಷನ್ ಒಳಗೊಂಡಿದೆ. ಓಕೆ, ಇದುವರೆಗೆ ಯಾರು ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ಓಕೆ, 2 ಫ್ರೆಂಡ್ಸ್ ಆ್ಯಟ್ ಕಾಲೇಜ್ ಅಂತ ಇದೆ. ಓಕೆ, 2 ಫ್ರೆಂಡ್ಸ್ ಅದಾರೆ. ಓಕೆ, ಅವರು ಆ್ಯಟ್ ಕಾಲೇಜಿನಲ್ಲಿ ಕನ್ವರ್ಸೇಷನ್ ನಡೀತಾ ಇದೆ. ಓಕೆ, ಮೋಹನ್ ಮತ್ತು ರಮೇಶ್. ಇಲ್ಲಿ ನೋಡಿ ಮೋಹನ್. ಓಕೆ, ಮೋಹನ್ ಏನಂತಾನಂದರೆ ರಮೇಶ್ಗೆ ಹಾಯ್ ರಮೇಶ್ ಗುಡ್ ಮಾರ್ನಿಂಗ್ ಅಂತಾನೆ. ಯಾರು? ಮೋಹನ್. ಇವಾಗ ರಮೇಶ್ ರೆಸ್ಪಾಂಡಿಂಗ್ ಟು ಗ್ರೇಟಿಂಗ್ ಅಂದರೆ ರಿಪ್ಲೈ ಕೊಡಬೇಕಲ್ಲ. ಹಾಯ್ ರಮೇಶ್ ಗುಡ್ ಮಾರ್ನಿಂಗ್ ಅಂತ ಅಂದಿದ್ದಾನೆ ಮೋಹನ್. ರಮೇಶ್ ಅವರು ಇವರಿಗೆ ರಿಪ್ಲೈ ಕೊಡಬೇಕಲ್ಲ. ಓಕೆ, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಆ ಒಂದು ರಿಪ್ಲೈ. ಓಕೆ, ಇವರು ಹಾಯ್ ರಮೇಶ್ ಗುಡ್ ಮಾರ್ನಿಂಗ್ ಅಂತ ಹೇಳಿದಾರಲ್ಲ ಮೋಹನ್, ಇವರು ರಿಪ್ಲೈ ಕೊಡಬೇಕಲ್ಲ. ಸೊ ಅದಕ್ಕೆ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ ಅವರು. ಇಲ್ಲಿ ನಾವು ಆನ್ಸರ್ ಮಾಡಬೇಕು. ಓಕೆ, ಇಲ್ಲಿ ಆನ್ಸರ್ ಮಾಡ್ಕೋಬೇಕಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ರಿಸ್ಪಾಂಡಿಂಗ್ ಟು ಗ್ರೇಟಿಂಗ್. ಓಕೆ, ರೆಸ್ಪಾಂಡ್ ಕೊಡಬೇಕಲ್ಲ, ಅವ್ರಿಗೆ ರೆಸ್ಪಾನ್ಸ್ ಮಾಡಬೇಕಲ್ಲ ನಾವು. ಓಕೆ, ಗ್ರೇಟಿಂಗ್ ಕೊಡಬೇಕು. ಹಾಯ್ ರಮೇಶ್ ಗುಡ್ ಮಾರ್ನಿಂಗ್ ಅಂತ ಅಂದಿದ್ದಾರೆ, ನಾವು ಹೆಲೋ ಮೋಹನ್ ವೆರಿ ಗುಡ್ ಮಾರ್ನಿಂಗ್ ಅಂತ. ಓಕೆ, ಮೋಹನ್ ಅದಾರೆ, ಹೆಲೋ ಮೋಹನ್. ಇಲ್ಲಿ ಸ್ವಲ್ಪ ನಾನು ರಮೇಶ್ ಅಂತ ಬರೆದಿದ್ದೆ, ಸೊ ಅದಕ್ಕೆ ಹೆಲೋ ಮೋಹನ್ ವೆರಿ ಗುಡ್ ಮಾರ್ನಿಂಗ್ ಅಂತ. ಆಯಿತಾ, ಇದು ಒಂದೇದು ನಮ್ಮದು 1 ಅಂಕ ಬಂತು. ಇಲ್ಲಿ ನೋಡಿ, ಇಲ್ಲಿ ಮೋಹನ್ ಕೊಟ್ಟಿದ್ದಾರೆ, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ಡ್ಯಾಶ್ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿ ಬ್ರಾಕೆಟ್ನಲ್ಲಿ ಏನು ಕೊಟ್ಟಿದ್ದಾರೆ? ರಿಕ್ವೆಸ್ಟಿಂಗ್. ಓಕೆ, ಯುವರ್ ಸೆಲ್ ಫೋನ್ ಫಾರ್ ಎ ಮೂಮೆಂಟ್ ಅಂತ. ಓಕೆ, ರಿಕ್ವೆಸ್ಟಿಂಗ್ ಮಾಡ್ಕೋಬೇಕು ನಾವು. ಇಲ್ಲಿ ರಿಕ್ವೆಸ್ಟಿಂಗ್ ಮಾಡ್ಕೋಬೇಕು. ಏನಂತ? ಯುವರ್ ಸೆಲ್ ಫೋನ್ ಫಾರ್ ಎ ಮೂಮೆಂಟ್ ಅಂತ ಇಲ್ಲಿ ಕೊಟ್ಟೆ ಬಿಟ್ಟಿದ್ದಾರೆ ಶಾರ್ಟ್ ಆಗಿ ಸ್ವಲ್ಪ. ಇಲ್ಲಿ ನಾವು ಮೋಹನ್ ಅದಾರ ನೋಡಿ, ರಮೇಶ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಏನಂತ? ಫೋನ್ ಬೇಕಾಗಿದೆ, ನಿಮ್ಮ ಸ್ವಲ್ಪ ನನಗೆ ಫೋನ್ ಬೇಕಾಗಿದೆ ಅಂತ ಈ ರೀತಿ ರಿಕ್ವೆಸ್ಟ್ ಮಾಡ್ತಾರೆ. ಕ್ಯಾನ್ ಯು ಪ್ಲೀಸ್ ಗಿವ್ ಮೀ. ಓಕೆ, ಗಿವ್ ಮೀ ಯುವರ್ ಸೆಲ್ ಫೋನ್ ಫಾರ್ ಎ ಮೂಮೆಂಟ್ ಅಂತ. ಓಕೆ, ರಿಕ್ವೆಸ್ಟಿಂಗ್ ಮಾಡ್ಕೋಬೇಕಲ್ಲ. ರಿಕ್ವೆಸ್ಟಿಂಗ್ನಲ್ಲಿ ಇಲ್ಲಿ ಬರೀಬೇಕು ನೀವು, ಡ್ಯಾಶ್ನಲ್ಲಿ ಕೊಟ್ಟಿದ್ದಾರಲ್ಲ ಕ್ಯಾನ್ ಯು ಪ್ಲೀಸ್. ಓಕೆ, ಇದು ಮೆನ್ಷನ್ ರಿಕ್ವೆಸ್ಟಿಂಗ್ ಇದು. ಓಕೆ, ಕ್ಯಾನ್ ಯು ಪ್ಲೀಸ್ ಗಿವ್ ಮೀ ಯುವರ್ ಸೆಲ್ ಫೋನ್ ಫಾರ್ ಎ ಮೂಮೆಂಟ್ ಅಂತ ಇದಕ್ಕೆ ಸೂಟೇಬಲ್ ಆಯಿತು ಅದು. ಓಕೆ, ರಿಕ್ವೆಸ್ಟಿಂಗ್ ಆಯಿತು. ಇಲ್ಲಿ 2 ಅಂಕ ಬಂತು ನಮಗೆ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ರಮೇಶ್ ಶೋವರ್ ನೋ ಪ್ರಾಬ್ಲಮ್, ಪರವಾಗಿಲ್ಲ. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ? ಆಫರಿಂಗ್ ಕೊಟ್ಟಿದ್ದಾರೆ. ಆಫರಿಂಗ್ ಅಂದರೆ ಕೊಡಬೇಕು ಅವ್ರಿಗೆ. ಇಲ್ಲಿ ಡಿಸ್ ಆಫರಿಂಗ್ ಅಥವಾ ಡಿಸ್ಅಗ್ರಿ ಇತ್ತಂದರೆ ನೋ ಐ ನಾಟ್ ಗಿವ್ ಮೈ ಫೋನ್ ಅಂತ ಈ ರೀತಿ ಬರೆಯಬಹುದು. ಇಲ್ಲಿ ಇವಾಗ ಆಫರಿಂಗ್ ಕೊಟ್ಟಿದ್ದಾರಲ್ಲ, ಆಫರಿಂಗ್ ಏನಂತ ಬರೀಬೇಕು? ಟೇಕ್ ಇಟ್. ತೆಗೆದುಕೊಳ್ಳಿ, ಟೇಕ್ ಇಟ್ ಫೋನ್. ಓಕೆ, ಟೇಕ್ ಇಟ್ ಸೆಲ್ ಅಂತ. ಓಕೆ, ಇದು ಇಲ್ಲಿ ನಮಗೆ 1 ಅಂಕ 3 ಅಂಕ ಬಂತು ಇವಾಗ ನಮಗೆ. ಓಕೆ, ಮೋಹನ್ ಏನಂತಾನೆ? ಇಟ್ ವಿಲ್ ಒನ್ಲಿ ಬಿ ಎ ಮಿನಿಟ್ ಆರ್ 2 ಅಂತ. ಅಂದರೆ ಇದು 1 ನಿಮಿಷ ಕೊಡ್ತೀರಾ ಅಥವಾ 2 ನಿಮಿಷ ಕೊಡ್ತೀರಾ ಅಂತ ಕೇಳ್ತಾನೆ ಮೋಹನ್. ಓಕೆ, ಅವಾಗ ರಮೇಶ್ ಏನಂತಾನೆ? ಟೇಕ್ ಯುವರ್ ಟೈಮ್, ಆತುರ ಬೇಡ. ಓಕೆ, ನೋ ರಶ್. ಓಕೆ, ಟೇಕ್ ಯುವರ್ ಟೈಮ್, ಆತುರ ಬೇಡ, ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಬಳಸ್ಬೋದು ಅಂತ. ಟೇಕ್ ಇಟ್ ಯುವರ್ ಟೈಮ್ ಅಂತಾನೆ ಅವನು, ಬಳಸಿ ಅಂತ ಅಂತಾನೆ. ನಿಮ್ಗೆ ಎಷ್ಟು ಟೈಮ್ ಬೇಕು ಅಷ್ಟು ಬಳಸಿ ಅಂತಾನೆ, ಆತುರ ಬೇಡ ಅಂತ ಅಂತಾನೆ ಯಾರು? ರಮೇಶ್. ಇವಾಗ ಮೋಹನ್ ಏನು ಬೇಕು? ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರಲ್ಲ, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್, ಇದು ಕೊನೆಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಇದ್ದೇ ಇರುತ್ತೆ. ಓಕೆ, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದ್ದೇ ಇರುತ್ತೆ, ಅದು ಥ್ಯಾಂಕ್ ಯು ಸೋ ಮಚ್ ಅಂತ ಬರೀರಿ ಸಾಕು. ಇಲ್ಲಿ 4 ಅಂಕ ನಮಗೆ ಬಂತು. ಇನ್ನೂ ಕೆಲವೊಂದು ಪ್ರಶ್ನೆಗಳದಾವೆ, ನೋಡೋಣ ಆನ್ಸರ್ಗಳು ಹೇಗೆ ಮಾಡಬೇಕಂತ. ಓಕೆ, ನಾವು ಹೆಚ್ಚು ಇಲ್ಲಿ ಬ್ರಾಕೆಟ್ನಲ್ಲಿ ಬಂದಿರುವಂತಹ ಸೆಂಟೆನ್ಸ್ಗಳನ್ನು ನೋಡಬೇಕು ಅಷ್ಟೇ, ಮತ್ತೇನಿಲ್ಲ. ಇನ್ನೂ ಕೆಲವೊಂದು ಪ್ರಶ್ನೆಗಳದಾವೆ, ಇಲ್ಲಿ ನೋಡೋಣ ಇವಾಗ. ಸ್ನೇಹಿತರೆ, ಇಲ್ಲೊಂದು ಕ್ವಶನ್ ಇದೆ ನೋಡಿ, ರಮೇಶ್ ಮತ್ತು ಜಾವೀದ್. ಓಕೆ, ಇಲ್ಲಿ ಅವರು ಈ ರೀತಿ ಬ್ರಾಕೆಟ್ನಲ್ಲಿ ಕೊಟ್ಟಿಲ್ಲ ಪ್ರಾರಂಭದಲ್ಲಿ. ಓಕೆ, ಇದು ಯಾವ ಒಂದು ವಿಷಯವನ್ನು ಒಳಗೊಂಡಿದೆ ಅಂತ ನಾವು ಮೊದಲಿಗೆ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಓದ್ಕೊಳ್ಳಿ. ಓಕೆ, ರಮೇಶ್ ಗುಡ್ ಮಾರ್ನಿಂಗ್ ಅಂತಾನೆ. ಜಾವೀದ್ ಇಲ್ಲಿ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತಾನೆ. ಓಕೆ, ರಮೇಶ್ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಇದೆ. ಓಕೆ, ಜಾವೀದ್ ಎಸ್ ದ ಪ್ಲಾಟ್ ಈಸ್ ಸ್ಟಿಲ್ ವ್ಯಾಕೆಂಟ್ ಅಂದರೆ ಎಸ್
ಅಂದರೆ ಈ ಒಂದು ಪ್ಲಾಟ್ ಖಾಲಿ ಇದೆಯೇ ಅಥವಾ ಇಲ್ವೇ ಅಂತ ಇಲ್ಲಿ ಕನ್ವರ್ಸೇಷನ್ ಆಗ್ತಾ ಇದೆ. ವಾಟ್ ಈಸ್ ದ ರೆಂಟ್? ಓಕೆ. ಹಾಂ, ಅಂದರೆ ಇವಾಗ ಈ ಒಂದು ಮನೆ ಖಾಲಿ ಇದೆಯಾ ಅಥವಾ ಇಲ್ವಾ? ಓಕೆ. ಇದರ ಪ್ರೈಸ್ ಎಷ್ಟು? ಈ ಒಂದು ರೆಂಟ್ ಪ್ರೈಸ್ ಈ ರೀತಿ ಇಲ್ಲಿ ಕನ್ವರ್ಸೇಷನ್ ಆಗ್ತಾ ಇದೆ. ಓಕೆ. ಈ ರೀತಿ ನಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ಇವಾಗ ನಾವು ಇಲ್ಲಿ ಗ್ರೇಟಿಂಗ್ ಕೊಟ್ಟಿದ್ದಾರೆ. ಓಕೆ. ಇಲ್ಲಿ ಆಸ್ಕಿಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಗಿವಿಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಲಿವ್ ಟಾಕಿಂಗ್ ಕೊಟ್ಟಿದ್ದಾರೆ. ಓಕೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ರಮೇಶ್ ಗುಡ್ ಮಾರ್ನಿಂಗ್ ಅಂತಾನೆ. ಜಾವೀದ್ ಏನನ್ಬೇಕು ರಮೇಶ್ಗೆ? ಗ್ರೇಟಿಂಗ್ ಕೊಡಬೇಕಲ್ಲ, ರಿಪ್ಲೈ ಕೊಡಬೇಕಲ್ಲ. ಓಕೆ. ಇಲ್ಲಿ ಬ್ರೆಕೆಟ್ನಲ್ಲಿ ಏನು ಕೊಟ್ಟಿದ್ದಾರೆ? ಗ್ರೇಟಿಂಗ್. ಓಕೆ. ಜಾವೀದ್ ಏನಂತಾನೆ ಅವಾಗ ರಮೇಶ್ಗೆ? ವೆರಿ ಗುಡ್ ಮಾರ್ನಿಂಗ್ ಅಂತಾನೆ. ಮುಗೀತು. ಓಕೆ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಓಕೆ. ಜಾವೀದ್ ಏನಂತಾನೆ? ವೆರಿ ಗುಡ್ ಮಾರ್ನಿಂಗ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಆಯಿತಾ? ಅಂದರೆ ನಾನು ಏನು ನಿಮಗೆ ಸಹಾಯ ಮಾಡಬಹುದು? ಓಕೆ. ಈ ರೀತಿ. ಅದೇ ರೀತಿ ರಮೇಶ್, ಅವಾಗ ರಮೇಶ್ ಏನಂತಾನೆ? ಓಕೆ. ಇಲ್ಲಿವರೆಗೆ ಮುಗೀತು. ಅವಾಗ ರಮೇಶ್ ಏನಂತಾನೆ? ರಮೇಶ್ ಈಸ್. ಓಕೆ. ಡ್ಯಾಶ್ ಕೊಟ್ಟಿದ್ದಾರೆ. ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್. ಓಕೆ. ರಮೇಶ್ ಗುಡ್ ಮಾರ್ನಿಂಗ್ ಅಂತಾನೆ ಯಾರಿಗೆ? ಜಾವೀದ್ಗೆ. ಓಕೆ. ಜಾವೀದ್ ಏನಂತಾನೆ? ಗ್ರೇಟಿಂಗ್ ಕೊಡಬೇಕು. ವೆರಿ ಗುಡ್ ಮಾರ್ನಿಂಗ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಾನು ನಿಮಗೆ ಏನು ಮಾಡಬಹುದು ಅಂತ ಕೇಳ್ತಾರೆ. ಯಾರು? ಜಾವೀದ್ ಕೇಳ್ತಾರೆ. ಅವಾಗ ರಮೇಶ್ ಇನ್ಫಾರ್ಮೇಷನ್ ಕೊಡಬೇಕಲ್ಲ. ಇವರು ಕೇಳಿದರು ಏನಂತ? ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಾನು ನಿಮಗೆ ಏನು ಮಾಡಬಹುದು ಅಂತ ಕೇಳಿದ್ದಾರೆ ಅವರು. ಇವರು ಇನ್ಫಾರ್ಮೇಷನ್ ಕೊಡಬೇಕಲ್ಲ ಅವಾಗ. ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್. ಅವಾಗ ಇಲ್ಲಿ ಅವರು ಏನು ಬರಿಬೇಕಂದ್ರೆ ಈಸ್ ಯುವರ್ ಪ್ಲಾಟ್ ವಕೆಂಟ್ ಅಂತ. ವಕೆಂಟ್ ಅಂದರೆ ಏನು? ಇಲ್ಲಿ ನೋಡಿ, ಈಸ್ ಯುವರ್ ಓಕೆ ಪ್ಲಾಟ್ ಅಂತ ಬರೀರಿ. ಪ್ಲಾಟ್ ವಕೆಂಟ್ ಅಂದರೆ ಯು ಓಕೆ. ಯುವರ್ ಪ್ಲಾಟ್ ಈಸ್ ವೆಕೆಂಟ್ ಅಂದರೆ ಈ ಒಂದು ಸ್ಥಳ ಖಾಲಿ ಇದೆಯೇ ಅಂತ ಕೇಳ್ತಾರೆ. ಯಾರು? ರಮೇಶ್. ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಕೇಳಿದರೆ ಯುವರ್ ಪ್ಲಾಟ್ ಈಸ್ ವೆಕೆಂಟ್ ಅಂದರೆ ನಿಮ್ಮ ಈ ಒಂದು ಸ್ಥಳ ಖಾಲಿ ಇದೆಯೇ ಅಂತ ಕೇಳ್ತಾರೆ. ಓಕೆ. ಅವಾಗ ಜಾವೀದ್ ಎಸ್ ಖಾಲಿ ಇದೆ ಅಂತ. ಓಕೆ. ಎಸ್ ದ ಪ್ಲಾಟ್ ಈಸ್ ಸ್ಟಿಲ್ ವೆಕೆಂಟ್ ಅಂದರೆ ಎಸ್ ಈ ಒಂದು ಸ್ಥಳ ಖಾಲಿ ಇದೆ ಅಂತ ಹೇಳ್ತಾರೆ. ಯಾರು? ಜಾವೀದ್. ಅವಾಗ ರಮೇಶ್ ವಾಟ್ ಈಸ್ ದ ರೆಂಟ್? ಓಕೆ. ನೋಡಿ, ರೆಂಟ್ ಎಷ್ಟಿದೆ ಅಂತ ಕೇಳ್ತಾರೆ ರಮೇಶ್ ಅವರು. ಓಕೆ. ಅವಾಗ ಇಲ್ಲಿ ನೋಡಿ, ಜಾವೀದ್ ದ ರೆಂಟ್ ಅಂತ ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ಗಿವಿಂಗ್ ಇನ್ಫಾರ್ಮೇಷನ್ ಕೊಡಬೇಕಲ್ಲ. ಗಿವಿಂಗ್ ಇನ್ಫಾರ್ಮೇಷನ್ ಯಾರಿಗೆ? ಜಾವೀದ್ ಅವರು ಗಿವಿಂಗ್ ಇನ್ಫಾರ್ಮೇಷನ್ ಕೊಡಬೇಕಲ್ಲ ರಮೇಶ್ಗೆ. ಓಕೆ. ದ ರೆಂಟ್ ಅವ್ರು ಏನು ಕೇಳಿದ್ದಾರೆ? ವಾಟ್ ಈಸ್ ದ ರೆಂಟ್ ಅಂತ ಕೇಳಿದ್ದಾರೆ ರಮೇಶ್. ಓಕೆ. ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ಮಾಡ್ಕೋಬೇಕಂದ್ರೆ ಬ್ರಾಕೆಟ್ನಲ್ಲಿ ಏನು ಕೊಟ್ಟಿದ್ದಾರೆ? ಗಿವಿಂಗ್ ಇನ್ಫಾರ್ಮೇಷನ್ ಕೊಡಬೇಕು ಏನಂತ? ಓಕೆ. ಇಲ್ಲಿ ಎಷ್ಟಾದರೂ ಬರಿಬೋದು. ದ ರೆಂಟ್. ಓಕೆ. ದ ರೆಂಟ್ ಈಸ್ 4,000. ಓಕೆ. 4,000 rupees ಅಂತ. 4,000 rupees. ಓಕೆ. ದ ರೆಂಟ್ ಈಸ್ 4,000 rupees. ಓಕೆ. ಮುಗೀತು. ರಮೇಶ್ ನೋಡಿ, ಅವಾಗ ರಮೇಶ್ ರಿಪ್ಲೈ ಕೊಡಬೇಕಲ್ಲ. ಓಕೆ. 4,000 rupees ಅಂತ ಹೇಳ್ತಾನೆ. ಯಾರು? ಜಾವೀದ್. ಅವಾಗ ಲೀವ್ ಟಾಕಿಂಗ್. ಹಾಂ. ಓಕೆ ಥ್ಯಾಂಕ್ ಯು ಅಂತ. ಓಕೆ ಥ್ಯಾಂಕ್ ಯು. ಇಷ್ಟೇ ಬರೀದು, ಮತ್ತೇನಿಲ್ಲ. 4 ಅಂಕವನ್ನು ನಾವು ಸುಲಭವಾಗಿ ಪಡೆದುಕೊಳ್ಳಬಹುದು. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ನೊಂದು ನೋಡಿ ಸ್ನೇಹಿತರೆ, ಇಲ್ಲೊಂದು ಕ್ವಶನ್ ಇದೆ. ಏನಂದರೆ ಭಾಸ್ಕರ್ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾನೆ. ಓಕೆ. ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಇನ್ ಅಂತ ಕೊಟ್ಟಿದ್ದಾರೆ. ಆರ್ಗ್ಯಾನಿಕ್ ಪ್ರಾಡಕ್ಟ್ ಕಂಪನಿಯಲ್ಲಿ ಭಾಸ್ಕರ್ ಅವರು ಕೆಲಸ ಮಾಡ್ತಾರೆ. ಓಕೆ. ಆವಾಗ ವಿಶಾಲ್ ಡ್ಯಾಶ್ ಕೊಟ್ಟಿದ್ದಾರೆ. ರಿಪ್ಲೈ ಗ್ರೇಟಿಂಗ್ ಕೊಡಬೇಕು. ಓಕೆ. ಇಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನಾನು ಹೇಳ್ತೀನಿ ಆಫರಿಂಗ್ ಹೆಲ್ಪ್ ಅಂತ ಇದೆ. ಇಲ್ಲಿ ಕೂಡ ಡ್ಯಾಶ್ ಕೊಟ್ಟಿದ್ದಾರೆ. ಓಕೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಭಾಸ್ಕರ್ ಹೇಳ್ತಾರೆ ಐ ಹ್ಯಾವ್ ಬ್ರಾಟ್ ಸಮ್ ಪ್ರಾಡಕ್ಟ್ಸ್ ಆಫ್ ಡೈಲಿ ಯೂಸ್. ಓಕೆ. ಕುಡ್ ಯು ಪ್ಲೀಸ್ ಬೈ ದೆಮ್ ಅಂತ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ಅಗ್ರಿ ಮಾಡ್ಕೋಬೇಕು. ಇಲ್ಲಿ ಅಗ್ರಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾವು ತೆಗೆದುಕೊಳ್ಳುತ್ತೀವಿ ಅಂತ ಇಲ್ಲಿ ಇಂಗ್ಲೀಷ್ನಲ್ಲಿ ಬರೀಬೇಕು. ಡಿಸ್ಅಗ್ರಿ ಬರೀದರೆ ನಾವು ತೆಗೆದುಕೊಳ್ಳುವುದಿಲ್ಲ ಅಂತ ಬರೀಬೇಕು. ಓಕೆ. ಇಫ್ ದೇ ಆರ್ ಅವೈಲೇಬಲ್ ಅಂತ, ರೀಸನೇಬಲ್ ಪ್ರೈಸ್ ಅಂತ. ಓಕೆ. ವಿಶಾಲ್ ಅವರು ಏನು ಕೇಳ್ತಾರೆ? ಕಡಿಮೆ ವೆಚ್ಚದಲ್ಲಿ ಸಿಗುತ್ತಾ ಈ ಒಂದು ಪ್ರಾಡಕ್ಟ್ಸ್ ಅಂತ ಕೇಳ್ತಾರೆ. ಓಕೆ. ಇಲ್ಲಿ ಭಾಸ್ಕರ್ ಏನು ಹೇಳ್ತಾರೆ? ಶೋರ್ ಐ ವಿಲ್ ರೆಡ್ಯೂಸ್ ದ ಪ್ರೈಸ್ ಅಂದರೆ ಕಡಿಮೆ ಬೆಲೆಗೆ ನಾನು ಕೊಡುತ್ತೀನಿ ಅಂತ ಭಾಸ್ಕರ್ ಹೇಳ್ತಾರೆ. ಓಕೆ. ಎಕ್ಸ್ಪ್ರೆಷನ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ಇವಾಗ ಇಲ್ಲಿ ನೋಡಿ ಸ್ನೇಹಿತರೆ, ಭಾಸ್ಕರ್ ಗುಡ್ ಮಾರ್ನಿಂಗ್ ಸರ್ ಅಂತಾರೆ. ಯಾರಿಗೆ? ವಿಶಾಲ್ಗೆ. ಓಕೆ. ಭಾಸ್ಕರ್ ಗುಡ್ ಮಾರ್ನಿಂಗ್ ಸರ್ ಅಂತಾರೆ. ಯಾರಿಗೆ? ವಿಶಾಲ್ಗೆ. ಓಕೆ. ಇಂಟ್ರೊಡಕ್ಷನ್ ಬರಿಬೇಕಲ್ಲ. ಯಾರು? ಭಾಸ್ಕರ್ ಇಂಟ್ರೊಡಕ್ಷನ್ ಬರಿಬೇಕಲ್ಲ. ಇವಾಗ ಇಲ್ಲಿ ನೋಡಿ, ಐ ಎಮ್ ಓಕೆ. ಐ ಎಮ್ ಭಾಸ್ಕರ್. ಓಕೆ. ಐ ಎಮ್ ಭಾಸ್ಕರ್ ವರ್ಕಿಂಗ್
ವರ್ಕಿಂಗ್ ಇನ್ ಓಕೆ ವರ್ಕಿಂಗ್ ಇನ್ ಆರ್ಗಾನಿಕ್ ಪ್ರಾಡಕ್ಟ್ಸ್ ಕಂಪ್ನಿ. ಅರ್ಥ ಆಯ್ತಾ? ಅಂದರೆ ಭಾಸ್ಕರ್ ಗುಡ್ ಮಾರ್ನಿಂಗ್ ಸರ್ ಅಂತಾರೆ ಯಾರಿಗೆ? ವಿಶಾಲ್ಗೆ. ಓಕೆ, ಅವಾಗ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಏನು ಬರಿಬೇಕು ನಾವು? ಇಲ್ಲಿ ಬರೆಯೋದಕ್ಕಿಂತ ಮುಂಚೆ ಇಲ್ಲಿ ಬ್ರಾಕೆಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಬೇಕು. ಇಲ್ಲಿ ಬರಿಬೇಕಂದ್ರೆ ಇಲ್ಲಿ ಬ್ರಾಕೆಟ್ನಲ್ಲಿ ನೋಡಬೇಕು. ಇಂಟ್ರೊಡ್ಯೂಸ್ ಕೊಟ್ಟಿದ್ದಾರೆ, ಹೀಗಾಗಿ ಭಾಸ್ಕರ್ ಇಂಟ್ರೊಡ್ಯೂಸ್ ಮಾಡಬೇಕಲ್ಲ ಅವ್ರ ಬಗ್ಗೆ. ಓಕೆ, ಗುಡ್ ಮಾರ್ನಿಂಗ್ ಸರ್ ಅಂತಾರೆ ವಿಶಾಲ್ಗೆ. ಓಕೆ, ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಓಕೆ, ಭಾಸ್ಕರ್ ಅವರೇ ತಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಬೇಕಿಲ್ಲಿ. ಐ ಆಮ್ ಭಾಸ್ಕರ್ ವರ್ಕಿಂಗ್ ಇನ್ ಆರ್ಗಾನಿಕ್ ಪ್ರಾಡಕ್ಟ್ ಕಂಪನಿ. ಓಕೆ, ಅರ್ಥ ಆಯ್ತಾ? ಇದು ಒಂದು ಅಂಕ ಬಂತು ನಮಗೆ. ವಿಶಾಲ್ ರಿಪ್ಲೈ ಗ್ರೇಟಿಂಗ್. ಓಕೆ, ಗುಡ್ ಮಾರ್ನಿಂಗ್ ಸರ್ ಅಂದಿದ್ದಾರೆ ಯಾರು? ಭಾಸ್ಕರ್. ಅವಾಗ ವೆರಿ ಗುಡ್ ಮಾರ್ನಿಂಗ್ ಅಂತಾರೆ ಅವರು ಯಾರು? ವಿಶಾಲ್ ಅವರು. ಓಕೆ, ಇದು ಒಂದಾಯಿತು. ಅದೇ ರೀತಿ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಆಫರಿಂಗ್ ಹೆಲ್ಪ್ ಮಾಡಬೇಕು ಯಾರು? ವಿಶಾಲ್ ಅವರು. ಏನು ಹೇಳಬೇಕಂದ್ರೆ ಹೌ ಕ್ಯಾನ್ ಐ ಹೆಲ್ಪ್ ಯು? ಓಕೆ, ಹೌ ಕ್ಯಾನ್ ಐ ಹೆಲ್ಪ್ ಯು? ನಾನು ನಿಮಗೆ ಏನು ಸಹಾಯ ಮಾಡಬಹುದು ಅಂತ ಕೇಳ್ತಾರೆ ಯಾರು? ವಿಶಾಲ್ ಅವರು. ಓಕೆ, ಭಾಸ್ಕರ್ ಏನು ಹೇಳ್ತಾರೆ? ಗುಡ್ ಮಾರ್ನಿಂಗ್ ಸರ್ ಅಂತಾರೆ. ಓಕೆ, ಅವಾಗ ಇವರು ವಿಶಾಲ್ ಅವರು ಏನು ಕೊಡಬೇಕು? ರಿಪ್ಲೈ ಕೊಡಬೇಕಲ್ಲ, ರಿಪ್ಲೈ ಗ್ರೇಟಿಂಗ್ ವೆರಿ ಗುಡ್ ಮಾರ್ನಿಂಗ್ ಅಂತಾರೆ. ಓಕೆ, ಯಾರು ಇವರು? ಐ ಆಮ್ ಭಾಸ್ಕರ್ ವರ್ಕಿಂಗ್ ಇನ್ ಎ ಆರ್ಗಾನಿಕ್ ಪ್ರಾಡಕ್ಟ್ ಕಂಪ್ನಿಯಲ್ಲಿ ನಾನು ಕೆಲಸವನ್ನು ಮಾಡುತ್ತೀನಿ ಅಂತ ತಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಯಾರು? ಭಾಸ್ಕರ್ ಅವರು. ಓಕೆ, ಒಂದನೇದಾಯಿತು. ಈಗ ವಿಶಾಲ್ ಅವರು ಗ್ರೇಟಿಂಗ್ ಕೊಡಬೇಕಲ್ಲ, ರಿಪ್ಲೈಗೆ ವೆರಿ ಗುಡ್ ಮಾರ್ನಿಂಗ್ ಅಂತಾರೆ. ಓಕೆ, ಇಲ್ಲಿ ವಿಶಾಲ್ ಅವರು ಏನದ ನೋಡಿ, ಆಫರಿಂಗ್ ಹೆಲ್ಪ್ ಅಂದರೆ ಭಾಸ್ಕರ್ ಅವರಿಗೆ ಹೇಳಬೇಕು ನಾನು ನಿಮಗೆ ಏನು ಸಹಾಯ ಮಾಡಬಹುದು ಅಂತ. ಅಂದರೆ ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಬರೀಬೇಕು. ಓಕೆ, ಇಲ್ಲಿ ಇಂಗ್ಲೀಷ್ನಲ್ಲಿ ಬರೀಬೇಕು ಅಷ್ಟೇ, ನಾನು ನಿಮಗೆ ಏನು ಸಹಾಯ ಮಾಡಬಹುದು ಅಂತ. ಓಕೆ, ಹೌ ಕ್ಯಾನ್ ಐ ಹೆಲ್ಪ್ ಯು? ಓಕೆ, ಅವಾಗ ಭಾಸ್ಕರ್ ಹೇಳ್ತಾರೆ ಐ ಹ್ಯಾವ್ ಬ್ರಾಟ್ ಸಮ್ ಪ್ರಾಡಕ್ಟ್ಸ್ ಆಫ್ ಡೈಲಿ ಯೂಸ್. ಓಕೆ, ಕುಡ್ ಯು ಪ್ಲೀಸ್ ಬೈ ದೆಮ್? ಅಂದರೆ ನಾವು ಡೈಲಿ ವಸ್ತುಗಳನ್ನು ಮಾರಾಟ ಮಾಡುತ್ತೇವೆ, ಪ್ರಾಡಕ್ಟ್ಸ್ಗಳನ್ನು ವಸ್ತುಗಳನ್ನು ಯೂಸ್ ಕೂಡ ಮಾಡುತ್ತೇವೆ. ಬಟ್ ಅದರಲ್ಲಿ ಯಾವುದಾದ್ರೂ ನೀವು ಒಂದನ್ನು ತೆಗೆದುಕೊಳ್ತೀರಾ ಅಂತ ಈ ರೀತಿ ಕೇಳಿದ್ದಾರೆ ಅವರು. ಓಕೆ, ಕ್ಯಾನ್ ಯು ಪ್ಲೀಸ್ ಬೈ ದೆಮ್? ಅಂದರೆ ಪ್ರಾಡಕ್ಟ್ಸ್ಗಳನ್ನು ತೆಗೆದುಕೊಳ್ತೀರಾ ಅಂತ ಕೇಳಿದ್ದಾರೆ ಯಾರು? ಭಾಸ್ಕರ್. ಅವಾಗ ವಿಶಾಲ್ ಅವರು ಏನು ಮಾಡಬೇಕಂದ್ರೆ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಬ್ರಾಕೆಟ್ನಲ್ಲಿ ನೋಡಬೇಕು ಏನಂತ ಕೊಟ್ಟಿದ್ದಾರೆ? ಅಗ್ರಿ ಕೊಟ್ಟಿದ್ದಾರೆ. ಇಲ್ಲಿ ಅಗ್ರಿ ಕೊಟ್ಟಿದ್ದಾರಲ್ಲ, ಅವಾಗ ನಾವು ಇಲ್ಲಿ ಏನು ಬರೀಬೇಕಂದ್ರೆ ಕುಡ್ ಯು ಪ್ಲೀಸ್ ಬೈ ದೆಮ್ ಅಂತ ಪ್ರಶ್ನೆ ಕೇಳಿದಾರಲ್ಲ, ಕುಡ್ ಯು ಪ್ಲೀಸ್ ಬೈ ದೆಮ್ ಅಂತ ಕೇಳಿದ್ದಾರೆ ಅವರು. ಓಕೆ, ನೀವು ತೆಗೆದುಕೊಳ್ತೀರಾ ಈ ವಸ್ತುಗಳನ್ನು ಕೇಳಿದ್ದಾರೆ ಭಾಸ್ಕರ್ ಅವರು. ಅವಾಗ ನೀವು ಏನು ಬರಿಬೇಕಂದ್ರೆ ಆಗ ಓಕೆ ಅಗ್ರಿ ಮಾಡ್ಕೋಬೇಕು ನೀವು. ಅವಾಗ ನೀವು ಏನು ಬರಿಬೇಕಿಲ್ಲಿ? ಎಸ್. ಓಕೆ, ಎಸ್ ಐ ವಿಲ್ ಬಾಯ್. ಮುಗೀತು. ಎಸ್ ಐ ವಿಲ್ ಬಾಯ್. ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀರಿ. ಓಕೆ, ಎಸ್ ಐ ವಿಲ್ ಬಾಯ್. ಓಕೆ, ಅಗ್ರಿ ಆಯಿತು. ಇಫ್ ದೇ ಆರ್ ಅವೈಲೇಬಲ್ ಆಫ್ ರೀಸನೇಬಲ್ ಪ್ರೈಸ್ ಅಂದರೆ ಎಸ್ ನಾನು ತೆಗೆದುಕೊಳ್ಳುತ್ತೇನೆ, ಐ ವಿಲ್ ಬಾಯ್. ಓಕೆ, ನಿಮ್ಮ ವಸ್ತುಗಳನ್ನು ತೆಗೆದುಕೊಳ್ಳುತ್ತೇನೆ, ಐ ವಿಲ್ ಬಾಯ್. ಓಕೆ, ಇಫ್ ದೇ ಆರ್ ಅವೈಲೇಬಲ್ ರೀಸನೇಬಲ್ ಪ್ರೈಸ್. ಓಕೆ, ಕಡಿಮೆ ಬೆಲೆಯಲ್ಲಿ ಸಿಗುತ್ತಾ ಅಂತ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ, ಅವರೇ ಕೊಟ್ಟುಬಿಟ್ಟಿದ್ದಾರೆ. ವಿಶಾಲ್ ಅವರು ಈ ರೀತಿ ಹೇಳಿದ್ದಾರೆ. ಅವಾಗ ಶ್ಯೂರ್ ಸರ್, ಪರವಾಗಿಲ್ಲ ನಾವು ಕೊಡುತ್ತೇವೆ, ಐ ವಿಲ್ ರೆಡ್ಯೂಸ್ ದ ಪ್ರೈಸ್. ಅಂದರೆ ನಾವು ಕಡಿಮೆ ಬೆಲೆಯಲ್ಲಿ ಈ ಒಂದು ವಸ್ತು ನಿಮಗೆ ನಾವು ಕೊಡುತ್ತೀವಿ ಅಂತ ಭಾಸ್ಕರ್ ಹೇಳ್ತಾರೆ. ಅವಾಗ ಇಲ್ಲಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ, ಇಲ್ಲಿ ಕೊನೆಯಲ್ಲಿ ಏನು ಬರೀಬೇಕಂದ್ರೆ ನೀವು ಓಕೆ ಥ್ಯಾಂಕ್ ಯು ಮುಗೀತು. ಇಷ್ಟೇ ನೋಡಿ, 4 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ಆಯ್ತಾ ಸ್ನೇಹಿತರೆ? ಹೀಗೆ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.